ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. 15ನೇ ವಾರ ನೋ ಎಲಿಮಿನೇಷನ್ಸ್ ವೀಕ್ ಮಾಡಿ ತುಂಬಾ ಸರ್ಪ್ರೈಸ್ ಶಾಕಿಂಗ್ ಕೊಟ್ಟಿತ್ತು ಬಿಗ್ ಬಾಸ್ ಟೀಮ್. ಏಕೆಂದ್ರೆ ಅತಿ ಕಡಿಮೆ ಓಟ್ ತಗೊಂಡಿರೋನ ಮೊದಲೇ ಸೇವ್ ಮಾಡಿತ್ತು. ಮತ್ತೆ 16ನೇ ವಾರ ಯಾವ ರೀತಿ ನಾಮಿನೇಷನ್ಸ್ ಇರುತ್ತೆ, ಯಾರ್ಯಾರು ನಾಮಿನೇಟ್ ಆದ್ರು, ಅಕ್ಕ ತಮ್ಮ ಅಂತ ಒಂದು ಟೈಟಲ್ ಕೊಟ್ಟಿರೋ ಸಂಗೀತ ಪ್ರತಾಪರ ಬಗ್ಗೆ ತುಂಬಾ ವಿಷಯಕ್ಕೆ ಹಾಕಿದ್ರಂತ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗ್ಲು ನಾಮಿನೇಷನ್ಸ್ ಮಾಡಬೇಕಾದ್ರೆ ಮತ್ತೆ ಈ ವಾರ ಯಾರ ನಾಮಿನೇಟ್ ಆದ್ರು, ಯಾರ ನಾಮಿನೇಟ್ ಆಗಿಲ್ಲ, ಕ್ಯಾಪ್ಟನ್ ಪವರ್ ಇಂದ ಸಂಗೀತ ಅವರು ಯಾರನ್ನ ಸೇವ್ ಮಾಡಿದ್ರ ಇಂತೆಲ್ಲ ಮಾಹಿತಿ ಸಿಕ್ಕಿದೆ. ಅದ್ರ ಬಗ್ಗೆನೇ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಅಕ್ಕ ತಮ್ಮ ಫೇವರೇಟ್ ಆಗಿದ್ರು. ಕಳೆದ ವಾರ ಸಂಗೀತ ಪ್ರತಾಪನ್ನ ಸೇವ್ ಮಾಡಿದ್ರು. ಬಟ್ ಈ ವಾರ ಮಾತ್ರ ಡೈರೆಕ್ಟ್ ಆಗಿ ಸಂಗೀತ ಅವರೇ ಪ್ರತಾಪ್ ನಾಮಿನೇಟ್ ಮಾಡ್ತಾ ಇದಾರೆ. ಏನಕ್ಕಂದ್ರೆ ಅವ್ರ ಫೋಟೋನ್ ಅರ್ದು ಬೆಂಕಿಲ್ ಹಾಕ್ಬೇಕು ಅಂತ ಸೀನ್ ಇದೆ ನಾಮಿನೇಷನ್ ಮಾಡೋ ಪ್ರತಿಕ್ರಿಯೆ. ಆ ಪ್ರತಿಕ್ರಿಯೆಯಲ್ಲಿ ಇವರು ಫೋಟೋನ ಅರ್ಧಾಕಿ ಪ್ರತಾಪ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಖಂಡಿತವಾಗ್ಲು ಈ ವಾರ ಕೂಡ ಪ್ರತಾಪ್ ಅವ್ರು ನಾಮಿನೇಟ್ ಆಗಿದ್ದಾರೆ. ಯಾವುದೇ ಕ್ಯಾಪ್ಟನ್ ಪವರ್ ಇಂದ ಸೇವ್ ಆಗಿಲ್ಲ. ಇನ್ನು ಅದಾದ್ಮೇಲೆ ಎರಡನೇ ವ್ಯಕ್ತಿ ಬಂದ್ಬಿಟ್ಟು ಕಾರ್ತಿಕ್ ವಿಷಯದಲ್ಲಿ ತುಕಾಲಿ ಮತ್ತು ತನೀಶ್ ಅವ್ರ ಇಬ್ರು ನಾಮಿನೇಟ್ ಮಾಡ್ತಾರೆ. ಕಾರಣ ಕೊಟ್ಟರೆ ತುಂಬಾ ಶಾಕಿಂಗ್ ಗುರಿ ಆಗುತ್ತೆ. ನೀನ್ ಹೃದಯಕ್ಕೆ ಚುಚ್ಚಿದ್ಯಾ, ನಾನು ಏನ್ ಡೈರೆಕ್ಟ್ ಬೆಂಕಿಲೇ ಹಾಕ್ತೀನಿ ಅಂತ ಹೇಳಿ ತನೀಶಾ ಅವರು ನಾಮಿನೇಟ್ ಮಾಡ್ತಾರೆ ಕಾರ್ತಿಕ್ ಅವ್ರನ್ನ. ಅದಾದ್ಮೇಲೆ ವಿನಯ್ ಕೂಡ ಪ್ರತಾಪ್ ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ ಇನ್ನ ವರ್ತೂರ್ ಅವ್ರು ಬಂದ್ಬಿಟ್ಟು ನಮ್ರತಾ ಅವ್ರನ್ನ ಮತ್ತು ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದರಲ್ಲಿ ಅತಿ ಹೆಚ್ಚು ಓಟ್ ಬಂದಿದ್ದು ಮಾತ್ರ ಕಾರ್ತಿಕ್ ಅವ್ರಿಗೆ ಅಂತ ಹೇಳ್ಬೋದು. ಮತ್ತೆ ಕ್ಯಾಪ್ಟನ್ ಪವರ್ ಇಂದ ವಿಶೇಷವಾಗಿ ಮಾತಾಡಬೇಕಾಗಿದೆ ನಮ್ರತಾ ಅವರ ಬಗ್ಗೆ. ನಮ್ರತಾ ಅವರು ಸೇವ್ ಆದ್ರ ಅಂತೆಲ್ಲ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ಕಳೆದ ವಾರ ಯಾರ್ಯಾರ ನಾಮಿನೇಟ್ ಆಗಿದ್ರು ಅದೇ ರೀತಿಯಾಗಿ ಈ ವಾರ ಕೂಡ ಮನೆ ಮಂದಿ ಎಲ್ಲ ನಾಮಿನೇಟ್ ಆಗಿದ್ರ ಅಂತ ಮಾಹಿತಿ ಸಿಗ್ತಾ ಇದೆ. ಅದ್ರಲ್ಲೂ ತನೀಶಾ ಮತ್ತು ನಮ್ರತಾ ಅಲ್ಲಿ ಯಾರೊಬ್ರು ಸೇವ್ ಆಗಿದ್ರ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಏನಕ್ಕಂದ್ರೆ ಕ್ಯಾಪ್ಟನ್ ಆಗಿರೋ ಸಂಗೀತ ಅವರು ಯಾರಾದ್ರೂ ಒಬ್ಬರನ್ನ ಸೇವ್ ಮಾಡಬಹುದು, ಸೇವ್ ಮಾಡ್ದೇನೂ ಇರ್ಬೋದು. ಏನಕ್ಕಂದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆದ್ದರು ಅವರು ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗಿದ್ದಾರೆ. ಬಟ್ ಮತ್ತೆ ಈ ವಾರ ಒಬ್ಬರನ್ನ ಸೇವ್ ಮಾಡಿದ್ರೆ ಡೈರೆಕ್ಟ್ ಆಗಿ ಫಿನಾಲೆಗೆ ಹೋಗ್ಬಿಡ್ತಾರೆ. ಮತ್ತೆ ಬಿಗ್ ಬಾಸ್ ಟೀಮ್ ಆಗ್ಲಿ, ಬಿಗ್ ಬಾಸ್ ಅವರಾಗ್ಲಿ ಯಾರನ್ನ ಒಬ್ಬನ ಸೇವ್ ಮಾಡಿದಂತ ಅವಕಾಶ ಕೊಟ್ರೆ ಸಂಗೀತ ಅವ್ರು ಮಾತ್ರ ಖಂಡಿತವಾಗ್ಲೂ ನಮ್ರತಾವ್ರನ್ನ ಸೇವ್ ಮಾಡ್ತಾರೆ. ಮತ್ತೆ ನಮ್ರತಾವ್ರನ್ನ ಟಿಕೆಟ್ ಟು ಫಿನಾಲೆ ಕರ್ಕೊಂಡು ಹೋಗಿ ಅವ್ರು ಟಾಪ್ 5 ಅಲ್ಲಿ ಇರಿಸಬೇಕಾದ ಬಿಗ್ ಬಾಸ್ ಟೀಮ್ ಆಲೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಸಂಗೀತ ಅವರಿಗೆ ಒಂದು ಅವಕಾಶ ಕೊಡುತ್ತೆ. ಆ ಅವಕಾಶ ಕೊಟ್ಟಾಗ ನಮ್ರತಾವ್ರನ್ನ ಕಂಪಲ್ಸರಿ ಸೇವ್ ಮಾಡ್ತಾರಂತ ಮಾಹಿತಿ ಸಿಗ್ತಾ ಇದೆ. ಅದಾದ್ಮೇಲೆ ಪ್ರತಾಪ್ ಅವ್ರನ್ನ ಯಾಕೆ ಸೇವ್ ಮಾಡಿದ್ರೆ ಕಳೆದ ವಾರ ಸೇವ್ ಮಾಡಿದ್ರು, ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ಅವ್ರನ್ನ ಹೊರಗಿಟ್ಟಿದ್ರು. ಇದೇ ಕಾರಣಕ್ಕೆ ಸಂಗೀತ ಅವರು ಕೂಡ ಪ್ರತಾಪ್ ಅವ್ರು ನಾಮಿನೇಟ್ ಮಾಡಿದ್ದಾರೆ. ಮತ್ತೆ ಟೋಟಲ್ ಆಗಿ ಈ ವಾರ ನಾಮಿನೇಟ್ ಆಗಿರೋ ಪೈಕಿ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ತನಿಷಾ ಮತ್ತು ಕಾರ್ತಿಕ್, ವಿನಯ್, ಪ್ರತಾಪ್ ಆಗಿದ್ದಾರೆ. ಬಟ್ ನಮ್ರತಾ ತನಿಷಾ ವಿಷಯದಲ್ಲಿ ತುಂಬಾ ಡೌಟ್ ಬರ್ತಾ ಇದೆ, ನಾಮಿನೇಟ್ ಆಗಿದಾರ ಇಲ್ಲ, ಅದರಲ್ಲಿ ಯಾರು ಒಬ್ರು ಸೇವ್ ಆಗಿದಾರೆ ಅಂತ. ಮತ್ತೆ ಇದರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.